ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ಇವಾಗ ನಾವು ಬಂದ್ಬಿಟ್ಟು ನಿನ್ನೆ ಸ್ಟೇ ಆಗಿದ್ದು ಮ್ಯಾಥ್ಯೂ ಬ್ರೋ ಅವರ ಮನೆ ಹತ್ರ. ಇವಾಗ ಇಲ್ಲಿಂದ ಹೊರಡುವ ಸಮಯ. ನೋಡ್ಬೋದು ವೆದರ್ ಹೇಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ ಅವ್ರ ಮನೆ ಹತ್ರ. ಈ ಥರ ಇರಬೇಕು ಅಂದರೆ ಪುಣ್ಯ ಮಾಡಿರಬೇಕು ಬಿಡಿ. ಇವಾಗ ಇಲ್ಲಿಂದ ಹೊರಡುವ ಹೊರಡಲಿ ಲೇಟ್ ಆಗೋಗಿದೆ. ಕೇಕ್ ಬೇರೆ ಕೊಡಬೇಕು ಅವ್ರದ್ದು. ನೋಡ್ಬೋದು ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಆಲ್ರೆಡಿ. ಪ್ಯಾಕಿಂಗ್ ನಡೆದು ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಬ್ರೋ. ಕುತ್ಕೊಂತೈತ ಬ್ರೋ? ಇವಾಗ ಜೀನ್ಸ್ ಸಿಕ್ಕಿದ್ವಲ್ಲ ನಿನ್ನ ಅನ್ಕೋತೀನಿ. ಹೌದಾ, ಹೀಗೆ ಆಚೆ ಹೊಡಬೇಕು. ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಫೈನಲಿ ನಾವು ಬಂದ್ಬಿಟ್ಟು ಡೋರ್ ಲಾಕ್ ಹಾಕಿದ್ದೀವಿ. ಇವಾಗ ಕೀ ನನ್ನ ಕೈಯಲ್ಲಿದೆ ನೋಡ್ಬೋದು. ಇವಾಗ ಇದು ಅಲ್ಲೊಂದು ಅಂಗಡಿ ಕೊಡೋಕೆ ಹೇಳಿದ್ದಾರೆ, ಅಂಗಡಿಗೆ ಹೋಗಿ ಕೊಡಬೇಕು. ಫಸ್ಟ್ ಹೋಗಿ ಇನ್ನು ಓಪನ್ ಮಾಡುವ, ಗೇಟ್ ಓಪನ್ ಮಾಡುವ. ಅಂದರೆ ಬ್ರೋ ಇವಾಗ ಗಾಡಿ ಎತ್ಕೊಂಬರ್ತಾರೆ, ಗೇಟ್ ಓಪನ್ ಮಾಡಿದೆ ಅಂದರೆ ಬೈಕೋತಾರೆ. ಸೊ ಅದರಿಂದ ಒಳ್ಳೆ ಸ್ಪಾಟು ಚಿಲ್ಲಾಗಕ್ಕೆ. ನೈಸ್. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ವೆದರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸಪೋರ್ಟ್ ಬಂದ್ಬಿಟ್ವಾ? ಇವಾಗ ಮೈನ್ ರೋಡಿಗೆ ಬಂದಿದ್ದೀವಿ ಕೀ ಕೊಡೋಕ್ಕೆ. ಕೀ ಕೊಟ್ಟು ಹೊರಡಬೇಕು. ನಾವಿವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ಅಲಪಿ ಕಡೆ. ಇಲ್ಲಿಂದ 99 ಕಿಲೋಮೀಟರ್ ಇದೆ. ಬ್ರೋ ಇವಾಗ ಫೋನ್ ಮಾಡ್ತಾರೆ. ಇದೇ ಅಂಗಡಿ ಅಂತ ಹೇಳಿದ್ದು. ಮುಂದೆ ಬ್ರೋ ಅಲ್ಲಿ ಬ್ರೋ. ಸಾರಿ, ಉಲ್ಟಾ ಹೇಳ್ಬಿಟ್ಟೆ ನಾನು. ಕೀ ಕೊಟ್ಟಿದ್ದೀವಿ. ಬಾಯ್. ಕೀ ಕೊಟ್ಟಿದ್ದೀವಿ. ಇಲ್ಲಿಂದ ಹೊರಡುವ ಸಮಯ. ಬನ್ನಿ ಬ್ರೋ, ತಿರ್ಗಿಸಿ ಬ್ರೋ ಗಾಡಿ. ಮ್ಯಾಥ್ಯೂ ಬ್ರೋಗ್ ಒಂದು ಟೈಮ್ ಫೋನ್ ಮಾಡ್ಬಿಡೋಣ ಬ್ರೋ. ಇರಿ ಬ್ರೋ, ಹೆಲ್ಮೆಟ್ ಮಾಡಿ ಬ್ರೋ. ಇಲ್ಲಿದೆ ಬ್ರೋ. ದೇವಡ ಆಯ್ತಲ್ಲ ಅಂತ ಕೈಯಲ್ಲಿ. ಇಲ್ಲಿ ವೆದರ್ ಎಂಜಾಯ್ ಮಾಡ್ಕೊಂಡು ಹೊರಿಸ್ತಾ ಇದೀವಿ. ಮ್ಯಾಥ್ಯೂ ಬ್ರೋಗೆ ಫೋನ್ ಮಾಡಿದ್ದಾರೆ. ಬ್ರೋ ಎರಡು ಕೈಯಲ್ಲೂ ಒಂದೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಬ್ರೋ ನಾನು. ಚಾವಿ ಕೊಡ್ತುಗ್ರ ಬ್ರೋ. ಥ್ಯಾಂಕ್ ಯು ಬ್ರೋ. ಓಕೆ, பெங்களூருக்கு வந்தா மீட் பண்ணுங்க ப்ரோ. பெங்களூருக்கு வந்தா மீட் பண்ணாமா ப்ரோ? ஓகே ப்ரோ. உங்க வீடியோ எடிட் பண்ணிட்டு நான் சாயங்காலமா போடுறேன் ப்ரோ. எடிட் ஆயிடுக்குது உங்களுக்கு. ஓகே ப்ரோ. ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬ್ರೋ, ಬಾಯ್. ಇವಾಗ ನಾವು ಹೊರಡ್ತಾ ಇದೀವಿ. ಮ್ಯಾಥ್ಯೂ ಬ್ರೋ ಹತ್ರನೂ ಹೇಳಿ ಆಯ್ತು. ಬಾಬು ಅಂಕಲ್ಗೂ ಕೀ ಕೊಟ್ಟಾಯ್ತು. ನೆಕ್ಸ್ಟ್ ಬ್ರೋ, ನೆಕ್ಸ್ಟ್ ಅಲಪಿ 99 ಕಿಲೋಮೀಟರ್ಸ್ ಇದೆ ಅಲಪಿಗೆ. ಫಸ್ಟ್ ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಟಿಫನ್ ಮಾಡ್ಕೊಂಡ್ಬಿಡೋಣವಾ. ಇಲ್ಲಿ ಟಿಫನ್ಗೆ ಏನೇನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಹೋಗುವ ಲಾಂಗ್ ಡ್ರೈವ್ಗೆ. ಎಲ್ಲ ಫುಲ್ ಫಿಶ್ ಮಾರ್ಕೆಟ್. ಬೀಚ್ ರೋಡ್ ಅಂತ ಬ್ರೋ. ಬೀಚ್ ರೋಡ್ ಹೋಗೋಣ. ಲೊಕೇಶನ್ ಬೆಳಗ್ಗೆ ವ್ಯೂ ಬೀಚ್ ರೋಡ್. ಹೌದಾ? ಓಕೆ, ಡನ್. ಅದೇ ರೂಟೆ ಒಂದೇ ರೂಟೆ. ಬೀಚ್ ರೋಡ್ ಪಕ್ಕದಲ್ಲೇ ಇದ್ದಿದ್ದು. 2 ಟರ್ನಿಂಗ್ ಇತ್ತು. ಆ ಕಡೆಯಿಂದ ಹೋಗಿದ್ರೆ ಮೈನ್ ರೋಡಲ್ಲಿ ಹೋಗ್ತಾ ಇದ್ವಿ. ಇದರಿಂದ ಹೋದ್ರೆ ಇದು
ಬೆಳಗಿನ ಜಾವ ಮಸ್ತಾಗಿ ಯಾವ್ದೋ ಗಾಡಿ ಯಾರೋ ನೋಡ್ಕೊಂಡ್ ಬರ್ತೈತೆ ಬ್ರೋ ಸ್ಪೀಡಾಗಿ, ಯಾರಂತ ಗೊತ್ತಿಲ್ಲ. ಯಾವ್ದ್ರಲ್ಲಿ? ಗಿಂಬಲ್ ಅಲ್ಲ. ಎಂತ ಬ್ರೋ? ವಾಟ್ ಹ್ಯಾಪೆಂಡ್? ಅವರು ಮೀನ್ ಅಂಗಡಿ ಬ್ರೋ. ಮೀನು ಓ ಮೀನುಗಾರ ನೋಡ್ತಿದ್ದು ಪಾಪ. ಮೀನು ಚಟ ಲೊಕೇಶನ್ ಹಾಕಿ ಬ್ರೋ. ಬೆಂಗಳೂರು ಅಲ್ಲೆಲ್ಲ ಇದ್ದಾಗ ಬೀಚ್ ಕಡೆ ಬಂದ್ರೆ ಸಾಕು ಅಂತ ಅನ್ನಿಸ್ತಾ ಇರ್ತದೆ. ಈ ಬೀಚ್ ಕಡೆ ಬಂದ್ರೆ ಈ ಬಿಸಿಲಿಗೆ ಬೇಗೆ ಒಂದ್ 5 ದಿನ ಆದ್ಮೇಲೆ ಫಸ್ಟ್ ಹೋಗ್ಬಿಡೋಣ ಅಣ್ಣ ಇಲ್ಲಿಂದ, ಆಯ್ತಾ ಇಲ್ಲ ಅಣ್ಣ, ಫುಲ್ ಪ್ಲಾನ್ ಆಗ್ಬಿಟ್ಟಿದೀನಿ ಅಣ್ಣ, ಕರ್ರಕ್ ಆಗ್ಬಿಟ್ಟಿದೀನಿ ಅಣ್ಣ ಅನ್ನೋದು. ಎದುರುಗಡೆ ಬೀಚ್ ಕಾಣಿಸ್ತಾ ಇದೆ ನೋಡ್ಬೋದು, ಅಲ್ಲೇ ಬೀಚ್. ಬೀಚ್ ಅದು ಬ್ರೋ, ಅದು ಬಹಳ ಲೇಕ್. ನಾನು ಇಲ್ಲಿ ಇವ್ರ ಜೊತೆ ಸೇರ್ಕೊಂಡು ಬ್ರೋ, ಇವಾಗ ನಾನು ಕೂಡ ಯಾವ ಭಾಷೆ ಮಾತಾಡ್ತಾ ಇದ್ದೀನಿ ಹೇಳಿ? ಮಲಯಾಳಂ ಮರಿಯೋ ಅನ್ನೋದು ನೋಡ್ಬೋದು. ಇದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ ನೀರು. ಇವಾಗ ಅಲ್ಲಿದೆ ಬ್ರೋ ಸಮುದ್ರ, ಇದು ಹೋಗಿ ನೀರು ಸಮುದ್ರ ಸೇರ್ತೈತೆ. ಯಾವ್ದೋ ನದಿ ಅನ್ಕೋತೀನಿ ಹಾಗಾದ್ರೆ. ಯಾರು ಹೆಲ್ಮೆಟ್ ಹಾಕಿಲ್ಲ ಬ್ರೋ? ನಾವಿಬ್ರು ಹೆಲ್ಮೆಟ್ ಹಾಕಿರೋದೇನು? ಚಲೋ. ಬ್ರೋ ಯಾವ್ದಾದ್ರು ಆಡಾಡಿ ಬ್ರೋ. ದೋಣಿಯಲ್ಲಿ ನಾಕೂರುವಂತ ಹೊತ್ತಾಯಿತು, ಕಾಣಿಸದ ಅಲೆ ಒಂದು ಕಣ್ಣಲ್ಲಿ ಕೂತು ಮತ್ತಾಯಿತು, ಶುರುವಾಯಿತೇನೋ ನನ್ನೆದೆಯ ಭಾರ, ತುಂಬಿತೇನೋ ತುಂಪಾದ ತೀರ, ಸಿಕ್ಕಿತೆ ಮುಂದಿನ ದಾರಿ, ಇನ್ನೆಲ್ಲ ಕಲ್ಪನೆ ಮೀರಿ, ಇದೊಂದೇ ವಿಸ್ಮಯಕಾರಿ. ಏನ್ ಚೆನ್ನಾಗಿದೆ ಬ್ರೋ, ಇಲ್ಲಿ ಸೀಟಿಂಗ್ ಜಾಗ ಮಾಡಿದ್ದಾರೆ, ಕಡೆ ಸಮುದ್ರ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ತಿಂಡಿ ಯಾರು ಮಾಡ್ಬೋದಾಗಿತ್ತು? ತಿಂಡಿ ಮಾಡಿಲ್ಲ. ತುಂಬ ಬೆಳಿಗ್ಗೆ ಇದೀವಿ, ಒಂದೆರಡು ಶೂಟ್ ಮುಗಿಸ್ಕೊಳ್ಬೋದಾಗಿತ್ತು. ಶಾರ್ಟ್ ವಿಡಿಯೋಗೆ ಅಲ್ವಾ? ಇಲ್ಲೆಲ್ಲ ಮೀನುಗಾರಿಕೆನೆ ಫುಲ್ಲು. ಟೀ ಹೌಸ್ ಎಲ್ಲ ಗಾಡಿಗಳು ಮುಚ್ಚಿ. ಮಾರ್ಕೆಟ್ ಬ್ರೋ ಇದು. ಮೀನಾ ಫುಲ್ ಮಾರ್ಕೆಟ್ ಪ್ಲೇಸ್, ಫುಲ್ಲು ಮೀನು ಸಾಗಾಣಿಕೆ. ಏನಿದು? ಓ ಇಲ್ಲಿ ಬಿಡ್ಡಿಂಗ್ ನಡೀತಾ ಇತ್ತ ಬ್ರೋ, ಬಿಡ್ಡಿಂಗ್ ನಡೀತಾ ಇದೆ ಅನ್ಕೋತೀನಿ ಬ್ರೋ ಅಲ್ಲಿ ಅಲ್ವಾ? ಇಲ್ಲಿ ಚೆನ್ನಾಗಿದೆ ನೋಡಿ.
ಅಲ್ಲಿ ಹಾಕ್ತೀನಿ. ಇಲ್ಲಿ ಹೋಯ್ತೀರಾ? ಇಲ್ಲೇ ಚೆನ್ನಾಗೈತೆ ಬ್ರೋ. ಹೌದು ಬ್ರೋ. ಮಣ್ಣು ನಾನು ಕೇರಳದ ಗಾಡಿಗಳು ಆಟೋಗಳು ಡಿಫ್ರೆಂಟ್ ಆಗಿರುತ್ತೆ ಅನ್ಕೊಂಡೆ. ನಮ್ ಬೆಂಗಳೂರು ಆಟೋ ಇದ್ದಂಗೆ ಐತಪ್ಪ, ಏನ್ ಡಿಫ್ರೆನ್ಸ್ ಇಲ್ಲ ಅಲ್ವಾ? ಇಲ್ಲಿ ಹೋಗ್ ದಾರಿನೇ ಇಲ್ಲ ಬ್ರೋ. ಐತೆ ಬ್ರೋ, ಕರ್ಕೊಂಡು ಹೋಗ್ಲಾ ಒಳಗೆ? ಒಳಗೆ ಕರ್ಕೊಂಡು ಹೋಗ್ತೀರಾ? ಬೇಡ ಬ್ರೋ, ಯಾಕೆ ಸುಮ್ಮನೆ ರಿಸ್ಕು? ವೈ ಟೇಕಿಂಗ್ ರಿಸ್ಕ್? ಹೋಗೋಣ ಅಂದ್ರೆ ಹೋಗೋಣ. ಹೋಗುವ. ಬೇಕಾದ್ರೆ ಒಂದೆರಡು ಇಂಟರ್ನೆಟ್ ಇದೆಯಾ ನೋಡಿ, ಇಂಟರ್ನೆಟ್ ಇದ್ರೆ ಒಂದೆರಡು ವಿಡಿಯೋ ರೀಲ್ಸ್ ಮಾಡುವ. ತೆಗಿಯುತ್ತೆ ಬ್ರೋ, ಅಂತೀರಾ? ಇಳಿಸ್ಬಿಟ್ರಿ ನನ್ನ ಇಳಿಸ್ಬಿಟ್ರಿ ನೀವು. ಅಣ್ಣ ಬೀಚ್ ಒಳಗೆ ಇಳಿಸ್ಬಿಡೋದು ಗಾಡಿನ, ಅದೆಲ್ಲಿ ತಗ್ಲಾಕೊಂಡ್ಬಿಡುತ್ತು ಅಂತ ಭಯ ನನಗೆ. ಹೋಗಿ ಬ್ರೋ ನಾನು ನಡ್ಕೊಂಬರ್ತೀನಿ, ಹೋಗಿ. ಬೇಡ ಬ್ರೋ, ಬನ್ನಿ ಬ್ರೋ, ಇಲ್ಲೇ ಅಲ್ವಾ ನಡ್ಕೊಂಡು ಹೋಗಿ. ನಡೆಸ್ತೀರಾ ನೀವು ತುಂಬಾ ನೀವು ನನ್ನ ತುಂಬಾ ನಡೆಸ್ತೀರಾ ಬ್ರೋ. ಬೆಳ್ಬೆಳಿಗ್ಗೆ ಸಮುದ್ರವನ್ನು ನೋಡೋದೇ ಒಂಥರ ಮಜಾ, ಆ ಸಮುದ್ರ ಜೊತೆ ಮಾತಾಡೋದು ಇನ್ನೂ ಒಂದು ಮಜಾ. ಎಲ್ಲಿ ಬ್ರೋ? ಓ ಅಲ್ಲಿ ಕಯಾಕಿಂಗ್ ಅದು? ಓ ಕ್ರೇಜಿ. ಹೆಲ್ಮೆಟ್ ಬಿಚ್ಚಿ ಬ್ರೋ, ಹೆಲ್ಮೆಟ್ ಬಿಚ್ಚಿ. ಬ್ಯಾಗು ಹುಷಾರಾಗಿ ನೋಡ್ಕೋಬೇಕು, ಯಾಕಂದ್ರೆ ಇಲ್ಲಿ ಯಾರು ಬೇರೆ ಇಲ್ವಾ, ಅದಕ್ಕೋಸ್ಕರ. ಇವಾಗ ಇಲ್ಲಿಂದ ಹೊರಡುವ ಸಮಯ. ಫುಲ್ ಕಪ್ಪಗಾಗಿ ಹೋಗಿದ್ದೀನಿ. ಇಲ್ಲಿ ನೋಡಿದ್ರೆ ಒಂದು ನಾಯಿ ಮರಿ ನನ್ನ ನೋಡ್ತೈತೆ, ಭಯ ಆಗ್ತೈತೆ ನನಗೆ. ಕುಸ್ಕೊಂತ ಬಂದು ಹಿಡ್ಕೊಂಬಿಟ್ಟತ್ತು ಅಂತ. ಇರ್ಲಿ, ಏನ್ ತೊಂದರೆ ಇಲ್ಲ, ಹೋಗುವ. ಹೆಲ್ಪ್ ಮಾಡಕ್ ಬಂದಿದ್ರು, ಥ್ಯಾಂಕ್ ಯು ಬ್ರೋ. ಏನ್ ಡಿಫ್ರೆನ್ಸ್ ಏನಿಲ್ಲ. ಬೇ ಆಫ್ ಬೆಂಗಾಲ್ ಸಿ, ಇದು ಬಂದು ಅರಬ್ಬಿ ಸಿ. ಹೌದು, ಎರಡು ಡಿಫ್ರೆಂಟ್ ಇದೆ. ನಾವ್ ಹಿಂಗೆಲ್ಲ ಸ್ಪಾಟ್ಗಳು ಹುಡುಕಿಟ್ಕೊಂಡು ನಾವೇನಾದ್ರು ಫಿಲಮ್ ತೆಗೆದ್ರೆ ಒಳ್ಳೆ ಸ್ಪಾಟ್ಗಳು ಗೊತ್ತಿರುತ್ತೆ ನಮ್ಗೆ. ಇಲ್ಲೋದ್ರೆ ಇದು ಸಿಗುತ್ತೆ ಅಂದ್ಬಿಟ್ಟು. ದೋಸೆ ತಿಂತಾ ಇದೀವಿ. ಬೆಳಿಗ್ಗೆ ಟಿಫನು ಚಿಕನ್ ವಿತ್ ದೋಸೆ. ಊಟ ಮಾಡ್ಕೊಂಡು ಹೊರಟಿದ್ದೇವೆ. ನೋಡಿದ್ರೆ ಬ್ರೋ ಬಂದ್ಬಿಟ್ಟು ಅಲ್ಲಿ ಚಾರ್ಜಿಂಗ್ ಹಾಕಕ್ಕೆ ಟ್ರೈ ಮಾಡ್ತವ್ರೆ. ನಾನು ಇಲ್ಲೇ ಬೀಚ್ ವ್ಯೂ ಅಲ್ಲಿ ಕುತ್ಕೊಂಡಿದ್ದೀನಿ. ಟಯರ್ಡ್ ಆಗ್ಬಿಟ್ಟೈತೆ ಗುರು, ಏನು ಮಾಡೋದು ಅಂತಾನೋ ಗೊತ್ತಿಲ್ಲ. ಚಾರ್ಜ್ ಹಾಕಿದ್ದೀವಿ. ಆದರೆ ನಾವು ಇಲ್ಲಿಂದ ಹೊರಡುವ ಸಮಯ. ಲೆಟ್ಸ್ ಗೋ. ಥ್ಯಾಂಕ್ ಯು, ಬಾಯ್. ವಿಡಿಯೋ ಕಮ್ ಕ್ಲೋ. ನಮಸ್ತೆ ಅಮ್ಮ, ಬಾಯ್. ಇವಾಗ ನೋಡಿದ್ರೆ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಲೆಟ್ಸ್ ಗೋ.
ಸ್ವಾಮಿ ಹೇಳಿಕೊಟ್ಟು ಚಾರ್ಜ್ ಹಾಕಿದ್ರು. ಥ್ಯಾಂಕ್ ಯು ಸರ್. ಇವಾಗ ಇವರು ನಮಗೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು, ಬಾಯ್. ಇವಾಗ ಗಾಡಿ ಇಲ್ಲಿ ಪ್ಯಾಕ್ ಮಾಡಿಕೊಂಡು ಹೊರಡುವ. ಇವಾಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನಮ್ಮ ಫ್ರೆಂಡ್ ಅವ್ರನ್ನ ಮೀಟ್ ಮಾಡಿಕೊಂಡು ಅದಾದ್ಮೇಲೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಬೀಚ್ ಕಡೆಯಿಂದ ಹೊರಟಿದ್ದೀವಿ. ಮೀನ್ಸ್ ಅಲ್ಲಿ ಚಾರ್ಜ್ ಹಾಕೊಂಡು ಒಂದು 66% ಬಂತು, ಒಂದು 25% ಚಾರ್ಜ್ ಆಯಿತು. ಸೊ ಅಲ್ಲಿಂದ ತಿರ್ಗಾ ವಾಪಸ್ ಹೊರಟಿದ್ದೀವಿ. ಇದು ಬಿಟ್ಟು ನಾನು ಬೇರೆ ಏನು ಹೇಳಲಿ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಇವಾಗ ನನ್ನ ಫ್ರೆಂಡ್ ಒಬ್ರು ಬರ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಮೀಟ್ ಆಗಬೇಕು ಅವ್ರನ್ನ. ನೋಡುವ, ಲೈವ್ ಲೊಕೇಶನ್ ಕಳ್ಸಿದ್ದೀನಿ. ಇವಾಗ ಲೈವ್ ಲೊಕೇಶನ್ ಅವರು ಕಳ್ಸಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಅವ್ರು ಲೈವ್ ಲೊಕೇಶನ್ ಕಳ್ಸಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಏನಂತೀರಾ ಸರ್? ಈ ರೋಡು ಒಂದ್ ಸ್ವಲ್ಪ ದಡ ಬುಡ ಇದೆ. ಅವರು ಮೇನ್ ಮಾಡುವ ಇದೇ ಬೀಚ್ ರೋಡಲ್ಲಿ ಹೋಗೋಣ, ಇಲ್ಲಾಂದ್ರೆ ಹೈವೇಗೆ ಹೋಗೋಣ. ಆದ್ರೂ ಸರಿ, ನಿದ್ದೆ ಮಾಡೋದು ಸರಿ ಅಂತೀರ ಬ್ರೋ? ನೀವು ಗಾಡಿ ನಿದ್ದೆ ಮಾಡ್ಕೊಂಡು ಓಡಿಸ್ತಾ ಇದ್ದೀರಾ? ಗುಂಡಿಯಲ್ಲೆಲ್ಲ ಬಿಟ್ಟು ಎಗರಿಸ್ತೀರಾ? ಒಳ್ಳೆ ಕತೆ ಇದು. ಗೌರ್ಮೆಂಟ್ ನನ್ ಮಾತು ಕೇಳುತ್ತಾ? ನಿಮ್ ಮಾತಾದ್ರೂ ಕೇಳುತ್ತೆ. ಎಷ್ಟು ಜನ ಇದಾರೆ ರೇಷನ್ಗ? ನೋಡ್ಬೋದು. ಹಾಯ್ ಸರ್. ಅವರೇ ಇವಾಗ ನಮ್ಮನ್ನ ಮೀಟ್ ಮಾಡಕ್ ಬಂದಿರೋದು. ಹಾಯ್ ಸರ್, ಹೌ ಆರ್ ಯು? ಸೂಪರ್. ಮನೋಜ್ ಅಂದ್ಬಿಟ್ಟು ಕೇರಳದಲ್ಲಿರೋ ಫ್ರೆಂಡು ನಮ್ಗೆ ಬಂದಿದ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ರು ಬನ್ನಿ ಅಂತ, ಅದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ இங்கிலீஷ் ஒரு தமிழ் மலையாளம். இட்ஸ் ஓகே. தமிழ்ல பேசினாவும் நம்ம ஆடியன்ஸ் தெரிஞ்சுக்குவாங்க. எப்படி இருக்காங்க யாತ್ರೆ ಎಲ್ಲ? ಸೂಪರ್. ಬಂದ್ಬಿಟ್ಟು ಹಾಯ್. ಇವ್ರು ಬಂದ್ಬಿಟ್ಟು ಸೋವಿಫ್ ಅಂತ, ಇವ್ರದೊಂದು ಅಂಗಡಿ ಇದೆ. ಇವ್ರು ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬಟ್ ಇವಾಗ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಫ್ಯಾಷನ್ಗೋಸ್ಕರ. ಕರೆಕ್ಟ್ இல்லையா ಸರ್? உங்களுக்கு தமிழ் புரியும் இல்ல? கொஞ்சம் தெரியும். நீங்க தமிழ்ல பேசலாம், அறியும். ಇವಾಗ ನಮ್ಮ ಸಾರ್ ಜೊತೆ ಹೊರಡುವ ನಾವು. ಪೋಲಮ್ಮ ಸರ್, ಪೋಲಮ್ಮ. ಇವಾಗ ಬನ್ನಿ, ಇವ್ರ ಜೊತೆ ಹಂಗೆ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. രണ്ടാമത്തെ ബ്രിഡ്ജാണ് ഇവിടെ സെറ്റപ്പ് ആയിരുന്നത്. ಓಕೆ. ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿ 2ನೇ ಬ್ರಿಡ್ಜ್ ಅಂತೆ, ಲೈಟ್ ಬ್ರಿಡ್ಜ್. കുട്ടുംബാതക്കൽ ബ്രിഡ്ജ്. ആലപ്പി ഡിസ്ട്രിക്റ്റിൽ அந்த காயங்குளம் பக்கத்துல. ஓகே. இந்த காயங்குளம் பக்கத்துல காயங்குளம் கொச்சுண்ணி அந்த மாதிரி ஒரு ஃபேமஸ் திருடன் இருக்கு முன்னாடியில. ஓ. இந்த காயங்குளத்துல ஒரு ஸ்டோரி. ஓகே. ஒரு திருடன் தானே, அவங்களுக்கு நல்ல மனுஷனா அந்த மாதிரி எல்லாம். ಸೊ ಅದನ್ನ ಕಾಯಂಗುಳಂ கொஞ்சம் ಫೇಮಸ್ ಆಗಿದೆ. ಓಕೆ. ಇಲ್ಲಿ ಯಾರೋ ಒಬ್ರು ಕಳ್ಳರು ಇದ್ರಂತೆ, ಅವರಿಂದ ಫೇಮಸ್ ಆಗಿದಂತೆ ಕಾಯಂಗುಳಂ ಕೊಚ್ಚುಳಿ. ಇವಾಗ ನೋಡ್ಬಿಟ್ಟು ಆ ರೆಸಾರ್ಟ್ ಅಲ್ಲಿ ನಮಗೆ ಕೇಳ್ತಾರಂತೆ, ಅಲ್ಲಿ ಸ್ಟೇ ಮಾಡಕ್ ಬಿಟ್ರೆ ಚಾರ್ಜ್ ಹಾಕೊಂಡು ಸ್ಟೇ ಆಗೋದು, ಇಲ್ಲ ಅಂದ್ರೆ ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ ನೋಡುವ. ஆமா, அங்க இடத்துல ஸ்டே ஏதாவது கிடைக்காதுன்னா காயங்குளம் போய் ஏதாவது ஹோட்டல் இந்த கொஞ்சம் அவங்களுக்கு சொல்லி ஏதாவது எனக்கு தெரியாது. ஓகே. ஒன்னு ட்ரை பண்ணி பார்க்கலாம். ஓகே. இருந்தாலும் சரி. ஓகே, டன். போலாம். சாப்பிட்டா உங்களுக்கு ಲಂಚ್ ನೋಡಿದ್ರೆ ನಾವು ಬಂದ್ಬಿಟ್ಟು ಚಾರ್ಜಿಂಗ್ ಪೋರ್ಟ್ ಹತ್ರ ಇದೀವಿ. ನೋಡ್ಬೋದು ಹಿಂದೆ ಗಾಡಿ ಚಾರ್ಜ್ ಆಗ್ತಾ ಇದೆ. ನಾವು ಕುತ್ಕೊಂಡಿದ್ದೀವಿ. ಇವತ್ತು ಸ್ಟೇ ಇಲ್ಲೇ ಅನ್ಕೋತೀನಿ. 6 ಅವರ್ ಹಿಡಿಯುತ್ತೆ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅವ್ರ ಕೆಲಸ ಮಾಡ್ಕೊತವ್ರೆ. ಇಲ್ಲಿ ಟೆಂಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಲ್ಕೋತೀನಿ. ಇದು ಇನ್ನೂ 50% ಆಗಬೇಕು. ಇನ್ನೊಂದು 3 ಅವರ್ ಆಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಆ 3 ಅವರಲ್ಲಿ ಒಳ್ಳೆ ನಿದ್ದೆ ಆಗೋಗುತ್ತೆ ನನಗೆ.
ಮಲ್ಕೊಂಡಾದ್ಮೇಲೆ ಮಲ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೇನಾದರೂ ಸಪೋರ್ಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗೆ ಕಾಣಿಸುವ QR ಕೋಡ್ ನೀವು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ಬೋದು. ಜಯ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಆಫ್ ಫ್ರಮ್ ಗಗನ್ ಸಂಚಾರಿ. ಬಾಯ್.